ಕಬಿನಿ ಡ್ಯಾಂನಿಂದ 1,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಈ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೋ ಬೆಂಗಳೂರಿಗೆ ಹರಿದು ಹೋಗುತ್ತೋ? ಹಾಗಾದ್ರೆ ಮೈಸೂರಿನ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಈ ಒಂದು ಡ್ಯಾಮ್ ಜಲಾಶಯದಿಂದ ಸದ್ಯ 1,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಸದ್ಯ 66 ಅಡಿಗೆ ಕುಸಿದಿರುವಂತಹ ಜಲಾಶಯದ ನೀರಿನ ಮಟ್ಟ 84 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯ ಇದಾಗಿದ್ದು ಇದೀಗ ಸಾಕಷ್ಟು ಅನುಮಾನವನ್ನ ಕೂಡ ಮೂಡಿಸ್ತಾ ಇದೆ ನೀರಿನ ಪ್ರಮಾಣ. ಬೆಂಗಳೂರು, ಮೈಸೂರು, ಚಾಮರಾಜನಗರಕ್ಕೆ 500 ಕ್ಯೂಸೆಕ್ಸ್ ನೀರು ಸಾಕು. ಈ ಮಧ್ಯೆ ಕಬಿನಿಯಿಂದ ನೀರು ಹರಿಸ್ತಾ ಇರುವುದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ ಬರ್ತಾ ಇರುವಂತದ್ದು. 1,000 ಕ್ಯೂಸೆಕ್ಸ್ ನೀರು ಯಾಕೆ ಬಿಡ್ತಾ ಇದ್ದಾರೆ? ಎಲ್ಲಿಗೆ ಬಿಡ್ತಾ ಇದ್ದಾರೆ? ತಮಿಳುನಾಡಿಗೆ ಬಿಡ್ತಾ ಇದ್ದಾರಾ ಅಥವಾ ಬೆಂಗಳೂರಿಗೆ ಬಿಡ್ತಾ ಇದ್ದಾರೋ? ಯಾಕೆಂತಂದ್ರೆ ಬೆಂಗಳೂರು, ಮೈಸೂರು, ಚಾಮರಾಜನಗರಕ್ಕೆ 500 ಕ್ಯೂಸೆಕ್ಸ್ ನೀರು ಸಾಕಾಗಿದೆ. ಇನ್ನು 1,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇರುವಂತದ್ದು. ಒಂದ್ ಕಡೆ ಮೈಸೂರಿನ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಮ್ ಇದು. ಜಲಾಶಯದಿಂದ ಸದ್ಯ 1,000 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಡುಗಡೆ ಮಾಡಲಾಗಿದೆ. ಸದ್ಯ 66 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. 84 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯ ಇದು. ಇದೀಗ ಸಾಕಷ್ಟು ಅನುಮಾನವನ್ನ ಕೂಡ ಮೂಡಿಸ್ತಾ ಇದೆ ನೀರಿನ ಪ್ರಮಾಣ. ಏಕಾಏಕಿ 84 ಅಡಿ ಇದ್ದಂತಹ ನೀರು 66 ಅಡಿಗೆ ನೀರು ಕುಸಿತವಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ವಿನೋದ್, ಕಬಿನಿ ಡ್ಯಾಮ್ನಿಂದ 1,000 ಕ್ಯೂಸೆಕ್ಸ್ ನೀರನ್ನ ಎಲ್ಲಿಗೆ ಬಿಡ್ತಾ ಇದ್ದಾರೆ? ತಮಿಳುನಾಡಿಗೆ ಹರಿಸ್ತಾ ಇದ್ದಾರೋ ಬೆಂಗಳೂರಿಗೆ ಹರಿಸ್ತಾ ಇದ್ದಾರೋ? ಯಾಕಂತಂದ್ರೆ ಬೆಂಗಳೂರು, ಮೈಸೂರು, ಚಾಮರಾಜನಗರಕ್ಕೆ ಬೇಕಾಗಿರೋದು 500 ಕ್ಯೂಸೆಕ್ಸ್ ನೀರು ಮಾತ್ರ. ಮಿಕ್ಕಿದ ನೀರು ಎಲ್ಲಿಗೆ ಹೋಗ್ತಾ ಇದೆ? ನಿಜಕ್ಕೂ ಕೂಡ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಕುಡಿಯೋದಕ್ಕೂ ಕೂಡ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗಿದೆ. ಮೈಸೂರು, ಬೆಂಗಳೂರು, ಚಾಮರಾಜನಗರ ಸೇರಿದಂತೆ ಈ 3 ಜಿಲ್ಲೆಗಳಿಗೂ ಕೂಡ ಮೈಸೂರಿನ ಕಬಿನಿ ಜಲಾಶಯದಿಂದ ನೀರನ್ನು ಬಿಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ 500 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇತ್ತು. ಅದರಲ್ಲಿ 300 ಕ್ಯೂಸೆಕ್ಸ್ ನೀರು ಬೆಂಗಳೂರಿಗೆ ಹೋಗ್ತಾ ಇತ್ತು. ಇನ್ನು ಉಳಿದಂತೆ 200 ಕ್ಯೂಸೆಕ್ಸ್ ನೀರು ಮೈಸೂರು, ಚಾಮರಾಜನಗರಕ್ಕೆ ಬಿಡಲಾಗ್ತಾ ಇತ್ತು. ಆದರೆ ಇವತ್ತಿನಿಂದ ಏಕಾಏಕಿ 1,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಜಲಾಶಯದಲ್ಲಿ ಕೇವಲ 10 TMC ನೀರಷ್ಟೇ ಉಳಿದಿರುವಂಥದ್ದು. 66 ಅಡಿಗೆ ಡ್ಯಾಮ್ನ ನೀರಿನ ಮಟ್ಟ ಕುಸಿತವನ್ನು ಕಂಡಿದೆ. ಸುಮಾರು 19 TMC ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ 500 ಕ್ಯೂಸೆಕ್ಸ್ ನೀರನ್ನು ಅಂದರೆ ಈ 1 ತಿಂಗಳಿಂದಲೂ ಕೂಡ ಬಿಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತಿಂದ ಏಕಾಏಕಿ 1,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಅನುಮಾನಗಳು ಕಾಣ್ತಾ ಇದೆ. ಅಂದರೆ ಏನೋ ತಮಿಳುನಾಡಿಗೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ನೀರನ್ನು ಕೊಡಬೇಕು, ಆ ಕೋಟಾವನ್ನು ಫಿಲ್ ಮಾಡೋದಕ್ಕೆ ಅಧಿಕಾರಿಗಳು ಈ ರೀತಿಯಾಗಿ ನೀರನ್ನು ಬಿಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳಿಗೆ ಸಾಕಷ್ಟು ಕಾಡ್ತಾ ಇದೆ. ಭಾಳ ಪ್ರಮುಖವಾಗಿ ಕೇರಳದ ವಯನಾಡಿನಲ್ಲಿ ಮಳೆ ಆದರೂ ಮಾತ್ರ ಈ ಒಂದು ಜಲಾಶಯ ಭರ್ತಿ ಆಗುತ್ತೆ. ಈಗಲೂ ಸದ್ಯಕ್ಕೆ ಮಳೆಯ ಮುನ್ಸೂಚನೆ ಅಂತೂ ಕಾಡ್ತಾ ಇಲ್ಲ. ಸದ್ಯಕ್ಕೆ ಈ ಭಾಗದಕ್ಕೆ ಕುಡಿಯೋ ನೀರಿಗೆ ಸಾಕಷ್ಟು ಹಾಹಾಕಾರ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂಥದ್ದು ಈ ಭಾಗದ ಜನರು ಮತ್ತು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ದಿವ್ಯಾ, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.